ಏನು ಮಸ್ತ್ ಇತ್ತಲ್ಲ ಮಾರ್ಕೆಟ್ ಇವತ್ತು. ಜಸ್ಟ್ ಏನಾಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಸೊ ಈ ಥರ ಕೆಳಗೆ ಬಿಡುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಸೊ ಇದೇ ಥರ ಕಂಟಿನ್ಯೂಸ್ ಮಾಡ್ತಾಯಿತ್ತು ಮಾರ್ಕೆಟು. ಯಾವುದೇ ಥರ ಒಂದು ಪ್ರಾಪರ್ ಸೆಟಪ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಮೇಲೆ ಹೋಗೋದು, ಸುಮ್ಮನೆ ಕೆಳಗಡೆ ಹೋಗೋದು, ಆ ಥರ ಮಾಡ್ತು. ಸೊ ಈ ಥರ ಕಂಟಿನ್ಯೂಸ್ ರ್ಯಾಲಿ ಬಂತು ಮೇಲ್ಗಡೆ. ಇನ್ನೇನು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ, ಸೊ ಯಾವುದಾದ್ರೂ ಒಂದು ಸೆಟಪ್ ಬರುತ್ತೆ ಅನ್ನೋ ಅಷ್ಟರಲ್ಲಿ ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ಕಿಂಗು ಜೊತೆಗೇನೆ ಕಂಟಿನ್ಯೂಸ್ ಫಾಲು. ಸೊ ಇಲ್ಲಿ ನಾನು 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿಗೆ ವೇಟ್ ಮಾಡ್ತಿದ್ದೆ. ಕ್ಯಾಂಡಲ್ ಕ್ಲೋಸ್ ಆಯಿತು, ಬಟ್ 5 ಒಳಗಡೆ ಕ್ರಾಸ್ ಆಗಲಿಲ್ಲ, ಕೆಳಗಡೆ ಕ್ರಾಸ್ ಆಯಿತು. ಅದಕ್ಕೋಸ್ಕರ ಇಲ್ಲಿ ನಾನು ಅವಾಯ್ಡ್ ಮಾಡಿ ಟ್ರೇಡಿಂಗ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ. ಸೊ ಯಾಕಂದರೆ ನಾನು ಯಾವುದೇ ಥರ ಟ್ರೇಡನ್ನು ಮಾಡಲೇ ಇಲ್ಲ ಇವತ್ತು. ಸೊ ನೋ ಟ್ರೇಡಿಂಗ್ ಡೇ ಆಗಿರುತ್ತೆ. ಸೊ ಜಸ್ಟ್ ನೋಡ್ಬೋದು ಮಾರ್ಕೆಟು ಸ್ವಲ್ಪ ಮೇಲೆ ಹೋಗೋದು, ಕೆಳಗಡೆ ಬರೋದು. ಸೊ ಇದೇ ಥರ ವ್ಯಾಲಿಟಿಲಿಟಿ ಇತ್ತು ಮಾರ್ಕೆಟಲ್ಲಿ, ಆದರೆ ಯಾವುದೇ ಥರ ಪ್ರಾಪರಾಗಿ ಸೆಟಪ್ ಇಲ್ಲ. ಸೊ ಯಾವುದೇ ಪ್ಯಾಟರ್ನ್ ಹುಡುಕಾಡಿದ್ರೆ ಮಾರ್ಕೆಟಲ್ಲಿ ಯಾವುದೇ ಥರ ಪ್ಯಾಟರ್ನು ಇವತ್ತು ಸಿಕ್ಕಿಲ್ಲ. ಸೊ ಇವತ್ತು ನಮ್ಮದು P&L ನೋಡ್ಬೋದು, 0 ಇದೆ. ಸೊ ನಮ್ಮದು ಇಲ್ಲಿ ಪೊಸಿಷನ್ ಆ್ಯಂಡ್ ಆರ್ಡರ್ಸ್ ನೋಡ್ಬೋದು. ಆಲ್ರೆಡಿ 3 ಗಂಟೆ 54 ನಿಮಿಷ ಆಗ್ತಾಯಿದೆ, 4 ಗಂಟೆ ಆಗೋದಕ್ಕೆ ಬಂತು. ಸೊ ಯಾವುದೇ ಥರ ನಾನು ಇವತ್ತು ಆರ್ಡರ್ಸು ಮತ್ತು ಪೊಸಿಷನ್ನ ತೊಗೊಂಡಿಲ್ಲ. ಕ್ಯಾನ್ ಜಸ್ಟ್ ಸಿ 30,500 ಮಾತ್ರ ನಮ್ಮ ಹತ್ರ ಕ್ಯಾಪಿಟಲ್ ಇದೆ. ಓಕೆ, ನಾನು ಜಸ್ಟ್ 20,000 ಆ್ಯಡ್ ಮಾಡಿರ್ತೀನಿ, ಅದು 30,000 ಆಗಿದೆ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸೊ ನೀವು ಯಾರಾದರೂ ಟ್ರೇಡನ್ನು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ನೋ ಟ್ರೇಡಿಂಗ್ ಡೇ ಆಗಿದೆ ಎಂದು. ಥ್ಯಾಂಕ್ ಯು, ಬಾಯ್.